ಹಾಯ್ ಖುಷಿ, ಹ್ಯಾಪಿ ಬರ್ಡೇ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಅಡ್ರೆಸ್ ಸಿಗಲ್ವಾ ನಮ್ಗೆ? ಯಾರಿದ್ದಾರೆ ಮನೇಲಿ? ಅಕ್ಕ ಬಂದಿದ್ದಾರಾ? ಸಿಸ್ಟರ್, ಹಾಯ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಬರ್ಡೇ ಅಲ್ಲ, ಅದಕ್ಕೆ ಬಂದೆ. ಫ್ರೆಂಡಾ? ನಿಮ್ ತಲೆ. ಬರ್ಡೇ ದಿವಸ ಫ್ರೆಂಡ್ಸ್ ಹುಡ್ಕೊಂಡ್ ಬಂದ್ರೆ ಪಾರ್ಟಿ ಕೇಳ್ತಾರೆ. ಹುಡ್ಕೊಂಡ್ ಬಂದು ಬೊಕ್ಕೆ ಕೊಟ್ರೆ ಅದು ಗ್ಯಾರಂಟಿ ಬಾಯ್ ಫ್ರೆಂಡ್, ಅದ್ರಲ್ಲೂ ರೆಡ್ ರೋಸಸ್. ಕರೆಕ್ಟು ಅಜ್ಜಿ. ಇವರು ವಿಕ್ಕಿ ತಾತ. ವಿಕ್ಕಿ ವಿಕ್ರಮ್. ವಿಕ್ಕಿ ತಾತ. ವಿಕ್ಕಿನೇನು ಸ್ಮಾರ್ಟ್ ಫೆಲ. ಇವರಿಬ್ರು ನೋಡ್ತಾ ಇದ್ರೆ ಹಳೆದೆಲ್ಲ ನಮಗೆ ಬರ್ತಾ ಇದೆ. ವಿಕ್ಕಿ, ನೀವ್ ಬನ್ನಿ ನನ್ ಜೊತೆ. ನೀವು ಮನೆ ನೋಡಿಲ್ಲ ಅಲ್ವಾ ವಿಕ್ಕಿ? ಏನೋ ಫುಲ್ ಖುಷ. ಮದ್ವೆಗ್ ಮುಂಚೆ ನೀವು ನನ್ ನೋಡ್ದಾಗ್ಲೆಲ್ಲ ನಿಮ್ ಮುಖ ಹೀಗೆ ಅಳತಾ ಇತ್ತು ಅಲ್ವಾ? ತಾತ, ಏನಪ್ಪ ಇಷ್ಟೊಂದು ಮಕ್ಕಳು? ನಿಮ್ ಫ್ಯಾಮಿಲಿ ಪ್ಲಾನಿಂಗ್ ಇಲ್ವಾ? ನಮ್ಮ ಅಕ್ಕಪಕ್ಕದ ಮನೆ ಮಕ್ಳು. ತಾತಂಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬಂದಿದ್ದ. ನಾನ್ ತಾತಂದು ಅನ್ಕೊಂಬಿಟ್ಟೆ. ಸಾರಿ ಪ್ರೀತಮ್, ನಿಮ್ಮನ್ನ ವಿಕ್ರಮ್ ಅಂತ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟೆ. ಖುಷಿ ವಿಕ್ಕಿ ಬ್ರೇಕಪ್ ವಿಷಯ ತಾತಾಜಿ ಗೊತ್ತಿಲ್ಲ. ವಯಸ್ಸಾದವರು, ವಿಷಯ ಗೊತ್ತಾದ್ರೆ ನೊಂದ್ಕೋತಾರೆ. ಸಮಯ ಬಂದಾಗ ನಾನೇ ಅವ್ರಿಗೆ ತಿಳಿಸ್ತೀನಿ. ಅವ್ರು ಹೇಗಿದ್ರು ವಿಕ್ಕಿ ನೋಡಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನೀವೇ ವಿಕ್ಕಿ ತರ ಆಕ್ಟ್ ಮಾಡ್ತೀರಾ ಪ್ಲೀಸ್? ಇಟ್ಸ್ ಓಕೆ ಸಿಸ್ಟರ್. ಇಷ್ಟು ದಿನ ನನ್ ಸಂತೋಷನೇ ಮುಖ್ಯ ಅನ್ಕೊಂಡಿದ್ದೆ. ಫಸ್ಟ್ ಟೈಮ್ ನನ್ನಿಂದ ಬೇರೆಯವ್ರ ಸಂತೋಷ ಪಡ್ತಾರೆ ಅಂದ್ರೆ ಅದನ್ನ ಯಾಕೆ ಬೇಡ ಅನ್ಲಿ. ಆಕ್ಟ್ ಮಾಡ್ತೀನಿ, ಡೋಂಟ್ ವರಿ. ಥ್ಯಾಂಕ್ ಯು ಪ್ರೀತಮ್. ಸೂಪರ್ ಆಗಿದೆ. ಮೊದ್ಲಿಂದ ಅಕ್ಕ ತಂಗಿ ಇಬ್ರು ನಾನು ಮೊದಲು ಅನ್ಕೊಂಡು ಇದುವರೆಗೂ ಅಡುಗೆ ಮಾಡೋದನ್ನ ಕಲೀಲೇ ಇಲ್ಲ. ಅಡುಗೆ ಮಾಡೋದೆಲ್ಲ ನಮ್ ಡಾರ್ಲಿಂಗ್. ಹಾಕ್ಲಾ? ಇಲ್ಲ ಸಾಕು, ಹೊಟ್ಟೆ ತುಂಬ ಸಾಕು. ಅಯ್ಯೋ ಅಯ್ಯೋ, ಈ ವಯಸ್ಸಲ್ಲಿ ಚೆನ್ನಾಗಿ ತಿನ್ಬೇಕು. ಹೊಟ್ಟೆ ತುಂಬಾ ಅಲ್ಲ, ಗಂಟ್ಲವರೆಗೂ ತಿನ್ಬೇಕು. ಹಾಕ್ತೀನಿ. ಸಾಕು, ಬೇಡ. ಸಾಕು ಅಂದ್ರೆ ಯಾಕಜ್ಜಿ ಫೋರ್ಸ್ ಮಾಡ್ತೀರಾ? ಓ ಏನು ಈಗ್ಲಿಂದ ಇಷ್ಟೊಂದು ಕಾಳಜಿ? ಸ್ವಲ್ಪ ಹುಷಾರಾಗಿರಪ್ಪ. ಏನ್ ನೋಡ್ತಿದ್ಯಾ? ನನಗಾಕೋ? ಅಯ್ಯೋ, ಈ ವಯಸ್ಸಲ್ಲಿ ಕೊಲೆಸ್ಟ್ರಾಲ್ ಅದು ಇದು ತುಂಬಾ ಜಾಸ್ತಿ. ನೀವು ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು. ಸಾಕು, ಅರ್ಥ ಆಯ್ತಾ? ನೋಡಪ್ಪ, ಈ ವಯಸ್ಸಿನಲ್ಲಿ ನಾನು ನನ್ನ ಹೆಲ್ತ್ ಕೇರ್ ನೋಡ್ಕೊಂಡು ಏನ್ ಆಕ್ಷನ್ ಸಿನಿಮಾ ಹೀರೋ ಆಗ್ಬೇಕಾ? ರೊಮಾನ್ಸ್ ಇದೆಯಲ್ಲ ಸಾಕಷ್ಟು. ಹಾಕು, ಒಂದ್ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಎಕ್ಸ್ಕ್ಯೂಸ್ ಮೀ. ಆಹಾ, ಎಷ್ಟು ಚೆನ್ನಾಗಿ ಮಾಡಿದಾಳೆ ನಿಮ್ಮ ಅಜ್ಜಿ. ಒಳ್ಳೆ ಹುಡುಗನ್ ಸೆಲೆಕ್ಟ್ ಮಾಡಿದ್ದಿ ಕಣಮ್ಮ. ನಮ್ಮ ಹುಡುಗಿಗೆ ಬರೀ ಗಂಡ ಆಗ್ಬಿಟ್ರೆ ಪ್ರಯೋಜನ ಇಲ್ಲ, ನಮ್ಮ ಮನೆಯವರು ಒಳಗೆ ಒಬ್ಬನಾಗಿರ್ಬೇಕು. ಆ ಗುಣ ಇವನಲ್ಲಿ ಕಾಣಿಸ್ತಿದೆ ನೋಡಿ. ತಾತ, ಮದುವೆ ಆದ್ಮೇಲೆ ಪ್ರೀತಿ ಮಾಡ್ಬೋದು, ಆದ್ರೆ ಪ್ರೀತಿ ಮಾಡಿದವರೆಲ್ಲ ಮದುವೆ ಆಗ್ತಾರೆ ಅಂತ ಹೇಳಕ್ ಬರಲ್ಲ. ಆ ವಿಷಯದಲ್ಲಿ ನೀವಿಬ್ರು ತುಂಬಾ ಲಕ್ಕಿ. ನಮ್ಮ ಜನರೇಷನ್ ಲವ್ ಇದೆಯಲ್ಲ ಸಿಕ್ಕಾಪಟ್ಟೆ ಫಾಸ್ಟ್. ನಿಮ್ ಜನರೇಷನ್ ಲವ್ ಸ್ವಲ್ಪ ಸ್ಲೋ ಅಲ್ಲ ತಾತ? ನೋಡಿ, ನಮ್ ಜನರೇಷನ್ ಲವ್ ಸ್ಲೋ ಅಂತೆ ಮಗ. ಆಗಿನ ಕಾಲಕ್ಕೆ ವಾರಕ್ಕೆ 2 ಸಲ ನಮ್ ತೊಟ್ಟೆ ಗಾಯ ಆಗ್ತಿತ್ತು. ನಾನು ಪ್ರಪೋಸ್ ಮಾಡಿದ ರೀತಿ ನೀನೇನಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಕಳೆದೋಗ್ತಿ ಮಗ. ಹ್ಯಾಕ್ ಪ್ರಪೋಸ್ ಮಾಡಿದ್ರಿ ತಾತ? ಒಂದು ಏರ್ ಕ್ರಾಫ್ಟ್ ಬುಕ್ ಮಾಡಿ ಅದೇ ಏರ್ ಕ್ರಾಫ್ಟ್ ನಲ್ಲಿ ಇವಳನ್ನು ಕೂಡಿಸ್ಕೊಂಡು ಆಕಾಶದ ಎತ್ತರಕ್ಕೆ ಕರ್ಕೊಂಡು ಹೋಗಿ ಮೋಡಗಳ ಮಧ್ಯದಲ್ಲಿ ಇವಳಿಗೆ ಪ್ರಪೋಸ್ ಮಾಡಿದೆ. ಥ್ರಿಲ್ ಆಗಿ ಎಸ್ ಅಂದ್ಬಿಟ್ಲು. ಹೌದಾ ಅಜ್ಜಿ?
ಥ್ರಿಲ್ ಆಗೆಲ್ಲ ಎಸ್ ಅಂದಿದ್ದು ಹ್ಞೂ ಅಂದ್ರೆ ಅಲ್ಲಿಂದ ಎಲ್ಲಿ ದೂಕ್ ಬಿಡ್ತಾರ ಅಷ್ಟೇ ಅಲ್ಲ, ಈ ಸುಡ್ಗಾಡ್ ಮದುವೆ ಮಣ್ಣು ಸಂಪ್ರದಾಯ ಇವೆಲ್ಲ ಇಲ್ಲ ಅಂದಿದ್ರೆ ಆ ಮೋಡಗಳ ಮಧ್ಯದಲ್ಲೇ ಫಸ್ಟ್ ನೈಟು ಮುಗಿಸ್ಬಿಡ್ತಿದ್ದೆ. ಆದ್ರೆ ಆಗ್ಲಿಲ್ಲ. ಬಿಕೆ ತಾತ, ನೀನ್ ನಮ್ ಖುಷಿನ ಹ್ಯಾಕ್ ಪ್ರಪೋಸ್ ಮಾಡಿದೆ ಅಂತ ಹೇಳ? ನಾನೇ ಪ್ರಪೋಸ್ ಮಾಡಿದೆ ಅಂತ ಹೆಂಗ್ ಗೊತ್ತಾಯ್ತಾ ತಾತ ನಿಮ್ಗೆ? ಮಗು, ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಕ್ಯೂನಲ್ಲಿ ಹೆಣ್ಮಕ್ಳು ಮುಂದಾದ್ರು ಪ್ರಪೋಸ್ ಮಾಡೋದ್ರೊಳಗೆ ಗಂಡು ಮಕ್ಕಳೇ ಫಸ್ಟ್. ತಾತ, ನಂದು ನಿಮ್ ತರ ಎಲ್ಲ ಪುಷ್ಪಕ ವಿಮಾನದ ಮೋಡಗಳ ಮಧ್ಯೆ ಕಥೆ ಅಲ್ಲ. ನಂದು ಸಿಂಪಲ್. ಎದುರುಗಡೆ ಬಂದ್ಲು, ನಾನು ಎದುರುಗಡೆ ಹೋದೆ, ಸುಮ್ಮನೆ ಮಾತಲ್ಲಿ ಹೇಳ್ಬಿಟ್ಟೆ, ಒಪ್ಕೊಂಡ್ಬಿಟ್ಲು. ವೆರಿ ಗುಡ್. ಅದನ್ನೇ ಹೇಳಿ ತೋರ್ಸು. ಖುಷಿ, ಜಸ್ಟ್ ಸೆಕೆಂಡ್, ಒನ್ ಸೆಕೆಂಡ್. ಅಲ್ಲಿ ಗೋ ಹೆಡ್. ಅದು ತಾತ. ತಾತ, ಇದೆಲ್ಲ ಬೇಕಾ? ಬೇಕಾ? ನೀ ಸುಮ್ನಿರಮ್ಮ. ನಮಗ್ ರೇಗಿಸ್ತಾನೆ ನಾವು ಸ್ಲೋ ಅಂತ. ನೀನ್ ನಮ್ಗಿಂತ ಸ್ಲೋ ಅಲ್ಲ. ತಾತ, ನಾನು ಮರ್ತ್ಬಿಟ್ಟಿದ್ದೀನಿ. ಐಸೆ 75 ವರ್ಷ ಆಯ್ತು ನಾನೇ ಮರ್ತಿಲ್ಲ ಅಂತ. 25 ವರ್ಷ ನೀನ್ ಮರ್ತ್ಬಿಟ್ಯಾ? ಇದೆಲ್ಲ ಬೇಡ ನಕ್ರ. ಕಮಾನ್, ಗೆಟ್ ಅಪ್, ಗೋ. ಹೋಗಪ್ಪ. ಸರಿ. ವಾಚ್ ದಿಸ್ ಫಾರ್ ನೌ. ತಾತ, ಏನ್ ಮಾಡ್ತೀರಾ ನೀವು? ಸುಮ್ಮನಿರಿ ತಾತ. ಗೋ ಆನ್. ನೀವು ನನಗೆ ಸಿಗಕ್ಕೂ ಮುಂಚೆ ನನ್ನ ಹಾರ್ಟು ಬ್ಲ್ಯಾಕ್ ಅಂಡ್ ವೈಟ್ ಆಗಿತ್ತು. ನೀವು ಸಿಕ್ಕಿದ ಮೇಲೆ ಈ ದಿಲ್ ರಂಗೀಲ ಆಗೋಯ್ತು. ಫಸ್ಟ್ ಟೈಮ್ ಖುಷಿ ನಿಮ್ಮನ್ನು ನೋಡಿದಾಗ ನನ್ನ ಹಾರ್ಟ್ ಬೀಟು 2 ಸೆಕೆಂಡ್ ನಿಂತೋಯ್ತು. ಏನಂತೆ? ನಿಮ್ ತಲೆ. ಮತ್ತೆ ನೀವು ವಾಪಸ್ ತಿರುಗಿ ನೋಡಿದ್ಮೇಲೆ ಹೊಡ್ಕೊಳಕ್ ಶುರು ಆಯ್ತು. ಖುಷಿ, ನೀವು ನನ್ನ ಸುಮ್ಮನೆ ನೋಡಿದ್ರೆ ಸಾಕು, ನನ್ನ ನಾನು ಮರ್ತ್ಬಿಡ್ತೀನಿ. ಹೀಗೆ ನಗ್ಬಿಟ್ರೆ ಮೋಸ್ಟ್ಲಿ ಸತ್ಯ ಹೋಗ್ತೀನಿ. ಖುಷಿ, ನೀವು ನನಗೆ ಸಿಗಲ್ಲ ಅನ್ನೋ ನೋವುಕ್ಕಿಂತ ನಿಮ್ಮನ್ನು ನಾನು ಮರೆಯೋಕ್ಕಾಗಲ್ಲ ಅನ್ನೋ ದುಃಖ ಹೆಚ್ಚಾಗ್ತಿದೆ. ಖುಷಿ, ನಿಮ್ಮ ಕೆನ್ನೆ ಗುಳಿಗೆ 100 ಜನ ಹುಡುಗರು ಬಿದ್ದಿರ್ಬೋದು, ಆದರೆ ಅಲ್ಲಿಂದ ಎದ್ದೋನು ಒಬ್ಬನೇ, ಗೆದ್ದೋನು ಒಬ್ಬನೇ, ಅದು ನಾನೇ. ನಿಮ್ಮ ಮನಸ್ಸಿನ ಬಾಗಿಲನ್ನು ಓಪನ್ ಮಾಡಿ ಅಲ್ಲಿ ನನ್ನ ಬೆಚ್ಚು ಕೂತ್ಕೊಳ್ಳೋಕೆ ಬಿಟ್ರೆ ನಿಮ್ಮ ಹೆಸರಲ್ಲಿರೋ ಖುಷಿನ 7 ಜನ್ಮಕ್ಕಾಗಷ್ಟು ಕೊಡ್ತೀನಿ. ಐ ಲವ್ ಯು ಖುಷಿ, ರಿಯಲಿ ಐ ಲವ್ ಯು. ಐ ಲವ್ ಯು ಟು ಪ್ರೀತಮ್. ವೆಲ್ ಡನ್, ಸೂಪರ್. ಖುಷಿ, ಏನಾಯ್ತು? ಏನಿಲ್ಲ. ಪರವಾಗಿಲ್ಲ ಕಣೋ, ನನಗಿಂತ ಸೂಪರ್ ಆಗಿ ಪ್ರಪೋಸ್ ಮಾಡಿದೆ. ಏನೋ ಹಾಗೆ ಅಂದ್ಬಿಟ್ಟೆ. ನಾನು ನಿನ್ ತರನೇ ಇನ್ನೊಂದ್ಸರಿ ಪ್ರಪೋಸ್ ಮಾಡಿ. ಪ್ಲೀಸ್ 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 ಪ್ಲೀಸ್. ಖುಷಿ, ಐ ಆಮ್ ಸಾರಿ.
ಎಲ್ಲರ ಮುಂದೆ ನಿಮಗೆ ಪ್ರಪೋಸ್ ಮಾಡಿದ್ದಕ್ಕೆ ಐ ಆಮ್ ಸಾರಿ. ಅದು ನಿಮ್ಮ ತಾತ ಚಾಲೆಂಜ್ ಮಾಡಿದ್ರಲ್ಲ, ಅದಕ್ಕೆ ನ್ಯಾಚುರಲ್ ಆಗಿರಲಿ ಅಂತ ಪ್ರಪೋಸ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. ನಿಮಗೆ ಬೇಜಾರಾಗಲಿಲ್ಲ ಅಲ್ಲ? ಆ್ಯಕ್ಚುಲಿ ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂದ್ಕೊಂಡಿದ್ದೆ. ನಾನು ನಿಮ್ಮ ಥರಾನೇ ಆಡ್ಬಿಟ್ಟೆ, ಅದಕ್ಕೆ. ಇವತ್ತು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿಮ್ಮಿಂದಾನೆ ಅವರಷ್ಟು ಖುಷಿಯಾಗಿದ್ದಿದ್ದು. ನಿಮ್ಗೆ ಖುಷಿ ಆಗಲಿಲ್ವಾ? ನಾನೇನಾದ್ರೂ ಹೇಳದ್ನಾ? ನೀವ್ ಯಾಕೆ ಹಂಗ ಅನ್ಕೋತೀರಾ? ಆವತ್ತೇ ಆಗ್ಲಿ, ಇವತ್ತೇ ಆಗ್ಲಿ, ಇನ್ಯಾವತ್ತೇ ಆದ್ರೂ ನಿಮ್ ಕ್ಯಾರೆಕ್ಟರ್ ಬಗ್ಗೆ ನಾನು ತಪ್ಪು ತಿಳ್ಕೊಳಲ್ಲ. ನೀವೇನ್ ತೋರಿಸ್ಕೋತಿರೋ ಅದ್ ನೀವಲ್ಲ. ಥ್ಯಾಂಕ್ ಗಾಡ್, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಖುಷಿ, ನನಗೇನೋ ಒಂದು ಅನಿಸ್ತಾ ಇದೆ. ಏನು? ಅದೇ ನಿಮ್ಗೆ ಖುಷಿ ಆದಾಗ ನಿಮ್ಗನ್ಸುತ್ತಲ್ಲ, ಆಕಾಶ ನೋಡ್ಕೊಂಡು ಮಾತಾಡಬೇಕು ಅಂತ. ಅದು ಇವತ್ತೇನಾಯ್ತೋ ಗೊತ್ತಿಲ್ಲ, ನಮ್ಮಪ್ಪ ನನಗೆ ತುಂಬ ನೆನಪಾಗ್ತಿದ್ದಾರೆ. 15 ವರ್ಷದಿಂದ ನಮ್ಮಪ್ಪ ಒಬ್ಬ ಬಿಸ್ನೆಸ್ ಮ್ಯಾನ್. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸಾಲ ಸೂಲ ಮಾಡಿ ಒಂದು ಬಿಸ್ನೆಸ್ ಮಾಡಿದ್ರು. ಫ್ರೆಂಡ್ಸ್ ಎಲ್ಲ ನಮ್ಮ ಅಪ್ಪನ ಅಣ್ಣ, ನಮ್ಮ ತಾಯಿನ ಅದಕ್ಕೆ ಅಂತ ಕರೀತಾ ಇದ್ರು. ಒಂದಿನ ನಮ್ಮಪ್ಪ ಆಕ್ಸಿಡೆಂಟಲ್ಲಿ ತೀರೋದ್ರು. ಅದಕ್ಕೆ ಅಣ್ಣ ಅಂತ ಕರೆದವರೆಲ್ಲ ಸಾಲನ ನಮ್ಮ ತಲೆ ಮೇಲೆ ಹಾಕಿ ದೂರ ಆಗ್ಬಿಟ್ರು. ನಮ್ಮಮ್ಮ ಕಷ್ಟಪಟ್ಟು ಎಲ್ಲ ಸಾಲನೂ ತೀರಿಸಿದ್ರು. ಅವತ್ತನ್ನಿಸ್ತು, ಈ ಪ್ರೀತಿ ಸಂಬಂಧ ಎಲ್ಲ ದುಡ್ಡು ಮುಂದೆ ಏನಿಲ್ಲ ಅಂತ. ಅವತ್ತು ಡಿಸೈಡ್ ಮಾಡಿದೆ, ದುಡ್ಡಿಂದೆ ಬೀಳ್ಬೇಕು ಅಂತ. ಅವತ್ತು ಓಡಕ್ಕೆ ಶುರು ಮಾಡಿದ್ದಿನ್ನೂ ನಿಂತಿಲ್ಲ. ಯಾಕೋ ಗೊತ್ತಿಲ್ಲ ಖುಷಿ, ಈಗ ನಿಂತ್ಕೋಬೇಕು ಅನ್ನಿಸ್ತಾ ಇದೆ. ಇಲ್ಲಾಂದ್ರೆ ಏನೇನೋ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಸಾರಿ, ನಿಮ್ಮ ಬರ್ಡೇ ದಿನ ನನ್ನ ಸ್ಟೋರಿ ಹೇಳ್ತಾ ಇದ್ದೀನಿ. ಐ ಆಮ್ ಸಾರಿ. ನಿಮ್ ನಗು ಹಿಂದೆ ಇಷ್ಟೊಂದು ನೋವಿದೆ ಅಂತ ನಂಗೆ ಈಗಲೇ ಗೊತ್ತಾಗಿತ್ತು. ಮಳೆ ಬರ್ತಾ ಇದೆ. ಎದೊಳಿ ಪ್ರೀತಮ್, ಏನೋ ಮಳೆ ನೆನೆಯೋಣ. ನೀವೇನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದೀರ ನನಗೆ. ನೀವು ಹೇಳಿದ್ದೆಲ್ಲ ಕೇಳಬೇಕು ಅನ್ಸುತ್ತೆ.